ಕೇಂದ್ರ ಸರ್ಕಾರ ಲೈಫ್ ಇನ್ಶೂರೆನ್ಸ್, ಪರ್ಸನಲ್ ಇನ್ಶೂರೆನ್ಸ್ಗಳಿಗೆ ಇದುವರೆಗೆ 18% ಜಿಎಸ್ಟಿಯನ್ನ 0ಗೆ ಇಳಿಸಿದೆ. ಅಂದ್ರೆ ನಾವು ಇದುವರೆಗೆ ನಮ್ಮ ಇನ್ಶೂರೆನ್ಸ್ ಪ್ರೀಮಿಯಂ ಜೊತೆಗೆ 18% ಜಿಎಸ್ಟಿಯನ್ನು ಕೂಡ ಕಟ್ತಾ ಇದ್ವಿ. ಆದ್ರೆ ಇನ್ನು ಮುಂದೆ ಯಾವುದೇ ಜಿಎಸ್ಟಿ ಕಟ್ಟದೆ ನಾವು ಇನ್ಶೂರೆನ್ಸ್ ಹಣ ಮಾತ್ರ ಪಾವತಿಸಿದ್ರೆ ಸಾಕು. ಆದ್ರೆ ಈ ಹೊಸ ಜಿಎಸ್ಟಿ ಬದಲಾವಣೆ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುತ್ತೆ. ಹೀಗಾಗಿ ಅದಕ್ಕೂ ಮೊದಲು ಪ್ರೀಮಿಯಂ ಕಟ್ಟೋರು 18% ಜಿಎಸ್ಟಿ ಪಾವತಿಸಿ ವಿಮೆ ಕಟ್ಟಬೇಕಾ ಅಥವಾ ಇದರಿಂದ ತಪ್ಪಿಸಿಕೊಂಡು ಸೆಪ್ಟೆಂಬರ್ 22ರ ಬಳಿಕ ಜಿಎಸ್ಟಿ ಇಲ್ಲದೆ ಪಾವತಿಸಿ ಹಣ ಉಳಿಸೋದು ಹೇಗೆ ಅಂತ ಯೋಚಿಸ್ತಿದ್ದೀರಾ? ಈ ಸ್ಟೋರಿ ನೋಡಿ. ಕೇಂದ್ರ ಸರ್ಕಾರ ಪ್ರಕಟಿಸಿದ ಜಿಎಸ್ಟಿ ಸರಳೀಕರಣ ಕ್ರಮದಲ್ಲಿ ಬಹಳ ಗಮನ ಸೆಳೆದಿರುವ ನಿರ್ಧಾರಗಳಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲಿನ ಜಿಎಸ್ಟಿ ರದ್ದು ಮಾಡಿದ್ದು ಒಂದು. ವೈಯಕ್ತಿಕ ಹೆಲ್ತ್ ಮತ್ತು ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳ ಪ್ರೀಮಿಯಂಗಳ ಮೇಲೆ 18% ಜಿಎಸ್ಟಿಯನ್ನ 0ಗೆ ಇಳಿಸಲಾಗಿದೆ. ಇದು 2025ರ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುತ್ತೆ. ಇದರೊಂದಿಗೆ ಇನ್ಶೂರೆನ್ಸ್ ಪ್ರೀಮಿಯಂಗಳ ಬೆಲೆಯಲ್ಲಿ 15% ಕಡಿಮೆಯಾಗುವ ನಿರೀಕ್ಷೆ ಇದೆ. ಸೆಪ್ಟೆಂಬರ್ 22ಕ್ಕೆ ಮುನ್ನ ಪ್ರೀಮಿಯಂ ಕಟ್ಟಿದ್ರೆ 18% ಜಿಎಸ್ಟಿ ಏನು ಮಾಡಬೇಕು? ಸರ್ಕಾರದ ನೂತನ ಜಿಎಸ್ಟಿ ದರಗಳು ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುತ್ತೆ. ಸೆಪ್ಟೆಂಬರ್ 21ರವರೆಗೂ ನೀವು ಪಾವತಿಸಿದ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ 18% ಜಿಎಸ್ಟಿ ಅನ್ವಯವಾಗುತ್ತೆ. ಹಾಗಾದ್ರೆ ಪ್ರೀಮಿಯಂಗೆ ಜಿಎಸ್ಟಿ ತಪ್ಪಿಸಿಕೊಳ್ಳೋದಕ್ಕೆ ಸೆಪ್ಟೆಂಬರ್ 22ರವರೆಗೂ ಕಾಯಬೇಕಾ ಅಂತ ಕೇಳಿದ್ರೆ, ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟೋದಕ್ಕೆ ಒಂದು ಗಡುವು ನಿಗದಿ ಮಾಡಲಾಗಿರುತ್ತೆ. ಅದಾದ ಬಳಿಕ ಕೆಲ ದಿನಗಳಷ್ಟು ಗ್ರೇಸ್ ಪೀರಿಯಡ್ ಇರುತ್ತೆ. ವಾಹನ ಇನ್ಶೂರೆನ್ಸ್ ಪಾಲಿಸಿಗಳಿಗೆ ಗ್ರೇಸ್ ಪೀರಿಯಡ್ ಇರೋದಿಲ್ಲ. ಅವು ತಕ್ಷಣವೇ ಲ್ಯಾಪ್ಸ್ ಆಗುತ್ತೆ ಎಂಬುದು ಗಮನದಲ್ಲಿರಲಿ. ಇನ್ನು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳಿಗೆ ಗ್ರೇಸ್ ಪೀರಿಯಡ್ ಸಾಮಾನ್ಯವಾಗಿ 15 ದಿನ ಮಾತ್ರವೇ ಇರುತ್ತೆ. ಲೈಫ್ ಇನ್ಶೂರೆನ್ಸ್ ಆದ್ರೆ 15ರಿಂದ 30 ದಿನಗಳವರೆಗೂ ಇರಬಹುದು. ನಿಮ್ಮ ಇನ್ಶೂರೆನ್ಸ್ ಪಾಲಿಸಿಯ ಡಾಕ್ಯುಮೆಂಟ್ನಲ್ಲಿ ಗ್ರೇಸ್ ಪೀರಿಯಡ್ ಎಷ್ಟಿದೆ ಎಂಬುದನ್ನ ಮೊದಲು ಗಮನಿಸಿ. ಗ್ರೇಸ್ ಪೀರಿಯಡ್ ಮೀರಿದ್ರೆ ಪಾಲಿಸಿ ಲ್ಯಾಪ್ಸ್ ಆಗುತ್ತೆ, ಹುಷಾರ್. ನಿಮ್ಮ ಹೆಲ್ತ್ ಮತ್ತು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂಗೆ ಡ್ಯೂ ಡೇಟ್ ಮೀರಿ ಗ್ರೇಸ್ ಪೀರಿಯಡ್ ಕೂಡ ಗತಿಸಿ ಹೋದಾಗ ಪಾಲಿಸಿ ನಿಷ್ಕ್ರಿಯಗೊಳ್ಳುತ್ತೆ. ಲೈಫ್ ಇನ್ಶೂರೆನ್ಸ್ ಆದ್ರೆ ರಿವೈವಲ್ ಫೀಸ್ ಹಾಗೆ ಬಡ್ಡಿಯನ್ನ ತರಬೇಕಾಗತ್ತೆ. ಹೊಸದಾಗಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಬಹುದಾಗುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಲ್ಯಾಪ್ಸ್ ಆದಾಗ ಅದನ್ನ ಮತ್ತೆ ರಿವೈವಲ್ ಮಾಡೋದಕ್ಕೆ ಆಗೋದಿಲ್ಲ. ಹೊಸ ಪಾಲಿಸಿಯನ್ನೇ ಪಡೆಯಬೇಕಾಗತ್ತೆ. ಹಿಂದಿನ ಹೆಲ್ತ್ ಪಾಲಿಸಿಯಲ್ಲಿ ನೀವು ಉಳಿಸಿಟ್ಟಿರುವಂತಹ ನೋ ಕ್ಲೈಮ್ ಬೋನಸ್, ವೇಟಿಂಗ್ ಪೀರಿಯಡ್ ಇತ್ಯಾದಿಗಳು ಹೊಸ ಪಾಲಿಸಿಗೆ ವರ್ಗವಾಗುವುದಿಲ್ಲ. ಶೇಕಡ 18% ಜಿಎಸ್ಟಿ ಉಳಿಸೋದಕ್ಕೆ ಹೋದ್ರೆ ಬೇರೆ ಕೆಲ ರಿಸ್ಕ್ ಅಂಶಗಳು ಇರೋದು ನಿಮ್ಮ ಗಮನದಲ್ಲಿ ಇರಲಿ. ಸೆಪ್ಟೆಂಬರ್ 22ರವರೆಗೆ ನಿಮ್ಮ ಪಾಲಿಸಿಗೆ ಗ್ರೇಸ್ ಪೀರಿಯಡ್ ಇದ್ರೆ ಪ್ರೀಮಿಯಂ ಕಟ್ಟೋದನ್ನ ವಿಳಂಬ ಮಾಡಬಹುದು. ಇಲ್ದಿದ್ರೆ ರಿವೈವಲ್ ಫೀ ಇತ್ಯಾದಿ ಕಟ್ಟುವ ತಲೆನೋವಿನ ಬದಲು 18% ಜಿಎಸ್ಟಿಯೊಂದಿಗೆ ಈಗಲೇ ಪ್ರೀಮಿಯಂ ಕಟ್ಟೋದು ಸಂದರ್ಭೋಚಿತ ಅನಿಸಬಹುದು. ಹೀಗಾಗಿ ಒಂದ್ ವೇಳೆ ಸೆಪ್ಟೆಂಬರ್ 22ರ ನಂತರವೂ ಹಣ ಕಟ್ಟುವ ಅವಕಾಶ ಇದ್ರೆ ಕಾಯಿರಿ. ಜಿಎಸ್ಟಿ ಇಲ್ಲದೆ ಹಣ ಪಾವತಿಸಿ. ಒಂದು ವೇಳೆ ಅದಕ್ಕೂ ಮುನ್ನವೇ ಕಟ್ಟಬೇಕಾಗಿದ್ರೆ ಜಾಸ್ತಿ ರಿಸ್ಕ್ ತೆಗೆದುಕೊಳ್ಳದೆ ಈ ಬಾರಿಯ ಪ್ರೀಮಿಯಂ ಕಟ್ಟಿಬಿಡಿ. ಮುಂದಿನ ಸಲದಿಂದ ಹೇಗೋ ಜಿಎಸ್ಟಿ ಇರುವುದಿಲ್ಲ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.